ನಾವು ದಸರಾ, ಯುಗಾದಿ, ಹೋಳಿ, ಪಂಚಮಿ ಮುಂತಾದ ಹಬ್ಬಗಳನ್ನು ಆಚರಿಸುತ್ತೇವೆ. ಅವುಗಳಲ್ಲಿ ದೀಪಾವಳಿ ಹಬ್ಬ ಒಂದಾಗಿದೆ. ದೀಪಾವಳಿಯು ಅಕ್ಟೋಬರ್ ನಂತರ ಆಶ್ವೀಜ ಮಾಸದಲ್ಲಿ ಬರುವುದು. ಹಬ್ಬದ ದಿನ ಬೆಳಗಿನ ಸಮಯ ಎಣ್ಣೆ ಸ್ನಾನ ಮಾಡುತ್ತೇವೆ. ತನು ಮನ ಶುದ್ಧಿ ಮಾಡಿಕೊಳ್ಳುವ ಪವಿತ್ರ ಸ್ನಾನ ಇದಾಗಿದೆ. ತ್ರಯೋದಶಿ ದಿನ ನೀರು ತುಂಬುವ ಹಬ್ಬ ಮಾಡುತ್ತೇವೆ. ಅಮಾವಾಸ್ಯೆಯ ದಿನ ಲಕ್ಷ್ಮೀ ಸರಸ್ವತಿಯರ ಪೂಜೆಯನ್ನು ಮಾಡುತ್ತೇವೆ. ಆ ದಿನ ಎಲ್ಲರ ಮನೆಗಳಲ್ಲಿ, ಅಂಗಡಿಗಳಲ್ಲಿ ಅತ್ಯಂತ ವೈಭವದಿಂದ ಪೂಜೆ ಮಾಡುವರು. ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸುವರು. ಕಬ್ಬು, ಬಾಳೆಯ ಗೊನೆ ಹಾಗೂ ಮಾವಿನ ಎಲೆಗಳಿಂದ ಶೃಂಗರಿಸುತ್ತಾರೆ. ಅಂದು ನಾವು ಹೊಸ ಬಟ್ಟೆಗಳನ್ನು ತೊಟ್ಟು ಸಂತೋಷದಿಂದ ನಲಿದಾಡುತ್ತೇವೆ. ಸಿಹಿ ತಿಂಡಿಗಳನ್ನು ತಿನ್ನುತ್ತೇವೆ. ಬಲಿಪಾಡ್ಯ ನರಕನೆಂಬ ದುಷ್ಟ ವ್ಯಕ್ತಿಯೊಬ್ಬನು ಜನರಿಗೆ ಶಾಪವಾಗಿರುತ್ತಾನೆ. ಜನರ ಕಷ್ಟವನ್ನು ದೂರ ಮಾಡಲು ಶ್ರೀಕೃಷ್ಣ ವಾಮನನಾಗಿ ದುಷ್ಟ ವ್ಯಕ್ತಿಯನ್ನು ಸಂಹರಿಸುತ್ತಾನೆ. ಅವನು ಸಾಯುವ ಮುಂಚೆ ಒಂದು ವರವನ್ನು ಶ್ರೀಕೃಷ್ಣನಿಂದ ಪಡೆದುಕೊಳ್ಳುತ್ತಾನೆ. ನರಕ ಚತುರ್ದಶಿಯ ದಿನ ಅವನ ಹಬ್ಬವನ್ನು ಆಚರಿಸಬೇಕಾಗಿ ಕೇಳಿಕೊಳ್ಳುತ್ತಾನೆ. ಶ್ರೀಕೃಷ್ಣನ ವಿಜಯ ದ್ಯೂತಕವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಆರತಿ ಮಾಡುವರು. ಅಂದು ಸಾಯಂಕಾಲ ಎಲ್ಲರ ಮನೆ, ಅಂಗಡಿಗಳ ಮುಂದೆ ದೀಪಗಳನ್ನು ಬೆಳಗಿಸುವರು. ಇಡೀ ರಾತ್ರಿ ದೀಪ ಬೆಳಗಿಸಿ ದೀಪೋತ್ಸವ ಆಚರಿಸುವರು. ವ್ಯಾಪಾರಸ್ಥರು ಲಕ್ಷ್ಮಿಯನ್ನು ಪೂಜಿಸಿ ಹೊಸ ಖಾತೆಗಳನ್ನು ಪ್ರಾರಂಭಿಸುವರು. ಜನರಿಗೆ ದೀಪಾವಳಿಯಿಂದ ಹೊಸ ವರ್ಷ ಪ್ರಾರಂಭವಾದಂತೆ ರೈತನಿಗೂ ದೀಪಾವಳಿಯ ಸಮಯ ಸುಗ್ಗಿಯ ಅವಧಿ. ಎಲ್ಲರಿಗೂ ಆನಂದವನ್ನು ನೀಡುವ ಈ ಹಬ್ಬವು ಅತಿ ಸಡಗರದ ಹಬ್ಬವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.